ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತೊಂದು ವಿಶೇಷವಾದಂಥ ಒಂದು ಗುಹೆಗೆ ಹೋಗ್ತಾ ಇದ್ವಿ. ತುಂಬ ಪೊದೆ ಎಲ್ಲ ಬೆಳ್ಕೊಂಬಿಟ್ಟೈತೆ. ಅದನ್ನೆಲ್ಲ ಹೊಡ್ಕೊಂಡು ಮುಂದೆ ಸಾಗಬೇಕು. ಭಾರಿ ಕಠಿಣವಾದಂಥ ಒಂದು ದಾರಿ ಅದು. ಮೈ ಕೈಯೆಲ್ಲ ರಕ್ತ, ಯಾಕಂದರೆ ಸಿಕ್ಕಾಪಟ್ಟೆ ಮುಳ್ಳು ಅವನ್ನೆಲ್ಲ ದಾಟ್ಕೊಂಡು ಈಗ ಒಂದು ದೊಡ್ಡ ಬಂಡೆ ಮೇಲೆ ನಾವೀಗ ತಲುಪೋ ಜಾಗಕ್ಕೆ ನಾವು ಈಗಾಗಲೇ ಬಂದಾಯಿತು. ಅಲ್ಲಿಂದ ನೋಡ್ಬೋದು ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ನಮ್ಮ ದುರ್ಗ. ಈ ಗುಹೆಯಲ್ಲಿ ಸರಿಸುಮಾರು 4000 ವರ್ಷಗಳ ಹಿಂದೆ ಆದಿಮಾನವ ರಚಿಸಿರುವಂಥ ಈ ಬಿಳಿ ವರ್ಣ ಚಿತ್ರಗಳು ನಮ್ಮ ಚಿತ್ರದುರ್ಗದಲ್ಲಿ ಸಾಕಷ್ಟು ಕಡೆ ಇದ್ದಾವೆ. ಅವೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಇದು ಒಂದು ದೊಡ್ಡ ಗುಹೆ. ಇದು ಥರ ಗುಹೆಗಳು ಸಾಕಷ್ಟು ನಮ್ಮ ಚಿತ್ರದುರ್ಗದಲ್ಲಿ ಸಾಕಷ್ಟು ಇದ್ದಾವೆ. ಆದರೆ ಅದರಲ್ಲೂ ಇದೊಂದು ಆದಿಮಾನವ ಇಲ್ಲಿ ನೆಲೆಸಿದ್ದ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ನಮಗಿಲ್ಲಿ ಸಿಗ್ತವೆ. ಬರಲ್ಲ ನಂಗೆ ಒಳಗೆ ನಾವೇ ಹೋಗ್ಬರ್ತೀವಿ ಗುಹೆ ಒಳಗೆ. ನೀನು ತೆಳಗದಿ ಕಣಪ್ಪ, ನೀನು ತೋರ್ಬಿಡ್ತೀಯ ನಂಗೆ ಹೇಳು. ನಾನು ತಪ್ಪದೀನಿ ಕಣಪ್ಪ. ವಾಪಸ್ ಬರೋತ್ತೇನಿಲ್ಲ, ಹೆಂಗಾದ್ರೂ ಹೋಗೋದೆ ಗುಹೆ ಒಳಗೆ. ಭಾಳ ಸೀನ್ ಐತೆ ನೋಡಿ. ಯಪ್ಪ, ಇಷ್ಟು ನಿಶಬ್ದವಾಗೈತಿ. ಒಳಗೆ ಹೋದಂಗೆಲ್ಲ ಮೈ ಜುಮ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಕರಡಿ ಚಿರತೆಗಳ ವಾಸ ಸ್ಥಳ. ಇವಾಗ ಆಗಿನ ಕಾಲದಲ್ಲಿ ಸಾಧು ಸಂತರುಗಳೆಲ್ಲ ಇಲ್ಲಿ ತಪಸ್ಸು ಮಾಡ್ತಿದ್ದಂಥ ಒಂದು ಅದ್ಭುತವಾದಂಥ ಜಾಗ ಇದು. ಯಾಕಂದರೆ ಫುಲ್ಲು ಸೈಲೆಂಟ್ ಇಲ್ಲಿ. ಕಷ್ಟ ಆಗುತ್ತಲ್ಲ ಒಳಗಡೆ ಹೋದರೆ ಯಾವುದೇ ಥರ ಗಾಳಿ ಬರೋದಿಲ್ಲ. ಅಷ್ಟು ಕಡಿದಾದಂಥ ಗುಹೆ ಇದು. ಉಸಿರು ಕೆಟ್ಟದಂಗೆ ಆಗುತ್ತೆ ಒಳಗಡೆ. ಹೊರಗೆ ಬರೋದು ಕಷ್ಟ. ಆದರೂ ನಾವು ಭಾಳ ಕಷ್ಟಪಟ್ಟು ಹೋಗಿದ್ದೀವಿ. ಇನ್ನು ತೀರ ಒಳಗಡೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮಲ್ಲಿ ಟಾರ್ಚ್ ಆಗಲಿ ಯಾವುದೇ ಆಗಲಿ ಒಂದು ಸೌಕರ್ಯ ನಮ್ಮ ಹತ್ರ ಇರಲಿಲ್ಲ. ಈ ಥರ ದೊಡ್ಡ ದೊಡ್ಡ ಗುಹೆಗಳು ಇನ್ನೂ ಸಾಕಷ್ಟಿದ್ದಾವೆ. ಅವನ್ನೆಲ್ಲ ನಿಮಗೆ ತೋರಿಸುವಂಥ ಸಣ್ಣ ಪ್ರಯತ್ನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಒಟ್ಟಾರೆ ಹೇಳಬೇಕಂದ್ರೆ ಇದೊಂದು ಗುಹೆ ಭಾಳ ಅದ್ಭುತವಾಗಿದೆ. ಆದಿಮಾನವ ನೆಲೆಸಿದ್ದಂಥ ಜಾಗ ನೋಡಿ, ನಮಗೆ ಭಾಳ ಖುಷಿಯಾಯಿತು. ಇಂಥ ಒಂದು ಸ್ಥಳಗಳು ಇನ್ನೂ ಸಾಕಷ್ಟು ಕಡೆ ನಮ್ಮ ಚಿತ್ರದುರ್ಗದಲ್ಲಿದ್ದಾವೆ. ಈ ಗುಹೆಯಲ್ಲಿ ಗಮನಿಸ್ಬೋದು ನೋಡಿ, ಆಗಿನ ಕಾಲದಲ್ಲಿ ಇಲ್ಲಿ ತಪಸ್ಸು ಮಾಡೋಕ್ಕೆ ಯಾವ ಥರ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಪ್ಯಾಕ್ ಮಾಡಿದ್ದಾರೆ, ಕಲ್ಲಿನ ಕಟ್ಟಡಗಳಲ್ಲಿ. ಭಾಳ ಅದ್ಭುತವಾದಂಥ ಜಾಗ ಇದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.